ಇಡೀ ನಮ್ಮ ಭಾರತವನ್ನೇ ಆಕ್ರಮಿಸಿಕೊಂಡು ಪ್ರತಿಯೊಂದು ದೇವಸ್ಥಾನವನ್ನು ಧ್ವಂಸ ಮಾಡುತ್ತಾ ಸರ್ವನಾಶ ಮಾಡ್ಕೊಂಡು ಬಂದಂತ ಬ್ರಿಟಿಷರಿಗೆ ತಿರುಪತಿ ದೇವಸ್ಥಾನವನ್ನ ಯಾಕೆ ಮುಟ್ಟೋದಿಕ್ಕೂ ಆಗ್ಲಿಲ್ಲ? ತಿರುಪತಿ ದೇವಸ್ಥಾನವನ್ನ ಧ್ವಂಸ ಮಾಡೋಕೆ ಅಥವಾ ನಾಶ ಮಾಡೋದಿಕ್ಕೆ ಬ್ರಿಟಿಷರು ಭಯ ಪಟ್ಟಿದ್ದು ಯಾಕೆ? ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ತಿರುಪತಿಯಲ್ಲಿ ಪೂಜೆ ಮಾಡುವಂತ ಅರ್ಚಕರು ಹೇಳೋ ಪ್ರಕಾರ ವೆಂಕಟೇಶ್ವರ ಮೂರ್ತಿ ಬೆವರುತ್ತಾ ಇರುತ್ತಂತೆ. ಬೆವರು ಹನಿ ಬರೋದನ್ನ ಆಗಾಗ ಒರೆಸುತ್ತಾ ಇರ್ತಾರಂತೆ. ಮತ್ತೆ ದೇವರ ವಿಗ್ರಹದ ಕಿವಿಯಲ್ಲಿ ನೀರಿನ ಅಲೆಗಳ ಶಬ್ದ ಕೇಳಿಸುತ್ತಂತೆ. ಈ ರೀತಿ ತಿರುಪತಿ ದೇವಸ್ಥಾನದ ಹಿಂದೆ ತುಂಬಾ ಅಚ್ಚರಿಪಡಿಸುವಂತ ಅನೇಕ ವಿಷಯಗಳಿದೆ. ಆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ತಿರುಪತಿ ಬಾಲಾಜಿ ಮಂದಿರ ಇದನ್ನ ಪ್ರಪಂಚದ ಅತ್ಯಂತ ಸಂಪದ್ಭರಿತ ದೇವಸ್ಥಾನ ಅಂತಾನೆ ಕರೆಯಲಾಗುತ್ತೆ. ಯಾಕಂದ್ರೆ ಈ ದೇವಸ್ಥಾನಕ್ಕೆ ಪ್ರತಿ ತಿಂಗಳು 300ರಿಂದ 400 ಕೋಟಿಯಷ್ಟು ಹಣ ದಾನವಾಗಿ ಬರುತ್ತೆ. ಈ ದೇವಸ್ಥಾನದ ಒಟ್ಟು ಆಸ್ತಿ 2.5 ಲಕ್ಷ ಕೋಟಿ. ಇದು ಕೆಲ ದೇಶಗಳ ಬಜೆಟ್ ಗಿಂತ ಜಾಸ್ತಿ. ಹಾಗೆ ತಿರುಪತಿ ದೇವಸ್ಥಾನದಲ್ಲಿ 12 ಟನ್ಗಳಿಗಿಂತಲೂ ಹೆಚ್ಚು ಚಿನ್ನ ಇದೆ. ಅಂದ್ರೆ 12,000 ಕೆಜಿಗಿಂತಲೂ ಹೆಚ್ಚು ಚಿನ್ನ ಇದೆ. ಇಷ್ಟೆಲ್ಲ ಸಂಪತ್ತನ್ನ ಹೊಂದಿರುವಂತ ತಿರುಪತಿ ದೇವಸ್ಥಾನದ ಇತಿಹಾಸವನ್ನ ಕೇಳಿದ್ರೆ ಇನ್ನೂ ಹೆಚ್ಚು ಆಶ್ಚರ್ಯ ಆಗುತ್ತೆ. ಹೌದು, 18ನೇ ಶತಮಾನದಲ್ಲಿ ತಿರುಪತಿ ದೇವಸ್ಥಾನಕ್ಕೆ ಹೋಗೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ನಮ್ಮ ಪ್ರಾಣವನ್ನೇ ಪಣವಿಟ್ಟ ಯಾತ್ರೆಯಾಗಿರ್ತಿತ್ತು. ಆಗ ತಿರುಪತಿ ದೇವಾಲಯಕ್ಕೆ ಹೋಗೋಕೆ ರಸ್ತೆ ಅನ್ನೋದೇ ಇರ್ಲಿಲ್ಲ. ಕೇವಲ ಕಾಲುದಾರಿ ಇತ್ತು ಅಷ್ಟೇ. ಅದು ಕೂಡ ಬರೀ ಮರಗಳು ಪೊದೆಗಳಿಂದಲೇ ಕೂಡಿತ್ತು. ದಟ್ಟವಾದ ಕಾಡಿನ ಒಳಗಡೆ ನಡೆದುಕೊಂಡು ಹೋಗ್ಬೇಕಿತ್ತು. ರಾತ್ರಿಯಾದರೆ ಕಾಡು ಜೀವಂತವಾಗ್ತಿತ್ತು. ಹುಲಿಯ ಗರ್ಜನೆ, ಕರಡಿಯ ಚಲನೆ, ಕಾಡಾನೆಗಳ ಹೆಜ್ಜೆ ಇದೆಲ್ಲವೂ ದೇವಸ್ಥಾನಕ್ಕೆ ಹೋಗುವ ಭಕ್ತರಿಗೆ ತುಂಬಾ ಭಯವನ್ನುಂಟು ಮಾಡ್ತಿತ್ತು. ಇದು ಒಂದು ರೀತಿಯಾದ್ರೆ ಪ್ರಾಣಿಗಳಿಗಿಂತಲೂ ಹೆಚ್ಚು ಭಯವಾಗ್ತಿದ್ದು ದರೋಡೆಕೋರರ ಬಗ್ಗೆ. ತಿರುಪತಿಗೆ ಭಕ್ತರು ಬರುವಾಗ ಚಿನ್ನ, ಒಡವೆ, ಹಣ ಈ ರೀತಿ ಏನಾದ್ರೂ ಕಾಣಿಕೆಯನ್ನ ತಂದೆ ತರ್ತಾರೆ ಅಂತ ಕೆಲ ಕಳ್ಳರ ಗುಂಪು ತಿರುಪತಿಯ ದೇವಸ್ಥಾನಕ್ಕೆ ಹೋಗುವ ಮಾರ್ಗದ ಹತ್ತಿರ ಪೊದೆಗಳಲ್ಲಿ, ಕಾಡಿನಲ್ಲಿ ಅಡಗಿ ಕುಳಿತುಕೊಳ್ತಿದ್ರು. ಯಾವಾಗ ಭಕ್ತರು ಆ ದಾರಿಯಲ್ಲಿ ಬರ್ತಿದ್ರು, ರಾತ್ರಿ ಸಮಯಕ್ಕೆ ಸರಿಯಾಗಿ ಕಳ್ಳರ ಗುಂಪು ಭಕ್ತರ ಮೇಲೆ ದಾಳಿ ಮಾಡ್ತಿತ್ತು. ಅವರ ಹತ್ತಿರ ಇರ್ತಿದ್ದ ಹಣ, ಒಡವೆ, ಚಿನ್ನ ಇದೆಲ್ಲವನ್ನು ಅವರಿಂದ ಕಿತ್ತುಕೊಳ್ತಿದ್ರು. ಒಂದ್ ವೇಳೆ ಅವುಗಳನ್ನ ಕೊಡದೆ ಹೋದ್ರೆ ಅಥವಾ ಕಳ್ಳರ ವಿರುದ್ಧವಾಗಿ ಯಾರಾದ್ರೂ ನಿಂತ್ಕೊಂಡ್ರು ಅಂಥವರನ್ನ ಸಾಯಿಸೋದಕ್ಕೂ ದರೋಡೆಕೋರರು ಯೋಚನೆ ಮಾಡ್ತಿರ್ಲಿಲ್ಲ. ಮಹಿಳೆಯರ ಮೇಲೆ ಕೂಡ ಅತಿ ಕ್ರೂರವಾಗಿ ದೌರ್ಜನ್ಯಗಳನ್ನ ಮಾಡ್ತಿದ್ರು. ಇದೇ ಕಾರಣಕ್ಕೆ ಭಯಪಟ್ಟು ಆಗಿನ ಕಾಲದಲ್ಲಿ ತಿರುಪತಿಗೆ ಹೋಗ್ತಿದ್ದ ಭಕ್ತರು ಗುಂಪಾಗಿ ಹೋಗ್ತಿದ್ರು. ಜೊತೆಯಲ್ಲಿ ಕೋಲುಗಳನ್ನ, ಕತ್ತಿಗಳನ್ನ ತಗೊಂಡು ಹೋಗ್ತಿದ್ರು. ರಾತ್ರಿ ಆದರೆ ಕಾಡಿನ ಮಧ್ಯದಲ್ಲೇ ಎಲ್ರೂ ಮಲಗಬೇಕಿತ್ತು. ಒಬ್ಬರು ಮಲಗಿದ್ರೆ ಮತ್ತೊಬ್ಬರು ಎಚ್ಚರದಿಂದ ಕಾವಲು ಕಾಯ್ತಾ ಇದ್ರು. ಆಗಿನ ಕಾಲದಲ್ಲಿ ತಿರುಪತಿ ದೇವಸ್ಥಾನ ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿತ್ತು. ಆಗಿನ ಸಮಯದಲ್ಲಿ ತಿರುಪತಿ ದೇವಸ್ಥಾನ ಸ್ವಲ್ಪ ಮಟ್ಟಕ್ಕೆ ಅಭಿವೃದ್ಧಿಯಾಗಿ ಪ್ರಖ್ಯಾತಿನ ಪಡಿತಾ ಇತ್ತು. ಭಕ್ತರು ತಿರುಪತಿಗೆ ಬರುವ ಸಂಖ್ಯೆ ಹೆಚ್ಚಾಯಿತು. ಆದ್ರೆ ಯಾವಾಗ ವಿಜಯನಗರ ಸಾಮ್ರಾಜ್ಯದ ಪತನವಾಗುತ್ತೋ ಆಗ ಸ್ಥಳೀಯ ಪಾಲಕರು, ದೇವಸ್ಥಾನದ ಅರ್ಚಕರು ತಿರುಪತಿ ದೇವಸ್ಥಾನದ ನಿರ್ವಹಣೆ ಮತ್ತು ನಿಯಂತ್ರಣವನ್ನ ಹೊಂದಿದ್ರು. ಆಗ ಅದೇ 18ನೇ ಶತಮಾನದಲ್ಲಿಯೇ ದಕ್ಷಿಣ ಭಾರತಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಂಟ್ರಿ ಕೊಡುತ್ತೆ. ಆಗಾಗಲೇ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಅತಿ ಹೆಚ್ಚು ಸೈನ್ಯದಿಂದ, ರಾಜಕೀಯದಿಂದ ಅನೇಕ ಭಾರತೀಯ ರಾಜರುಗಳನ್ನ ಸೋಲಿಸಿ ಅವರ ರಾಜ್ಯಗಳನ್ನ ಗೆದ್ದುಕೊಂಡಿತ್ತು. ಆ ಸಂದರ್ಭದಲ್ಲಿಯೇ ತಿರುಪತಿ ಕೂಡ ಬ್ರಿಟಿಷರ ನಿಯಂತ್ರಣಕ್ಕೆ ಬರುತ್ತೆ. ಆದ್ರೆ ಇಲ್ಲಿ ಅಸಲಿ ವಿಷಯ ಏನಂದ್ರೆ, ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಭಾರತದಲ್ಲಿದ್ದ ಪ್ರತಿ ದೇವಾಲಯಗಳನ್ನ ಬ್ರಿಟಿಷರು ಮುಲಾಜಿಲ್ಲದೆ ಅವುಗಳನ್ನ ನಾಶ ಮಾಡ್ತಿದ್ರು. ಆ ದೇವಾಲಯಗಳಲ್ಲಿ ಇರ್ತಿದ್ದ ಒಡವೆ, ಸಂಪತ್ತನ್ನೆಲ್ಲ ಲೂಟಿ ಮಾಡ್ತಿದ್ರು. ಆದ್ರೆ ಅದೇ ಬ್ರಿಟಿಷರು ತಿರುಪತಿ ದೇವಸ್ಥಾನವನ್ನ ತಮ್ಮ ಹಿಡಿತಕ್ಕೆ ತಗೊಂಡ್ರು ಕೂಡ ಅದನ್ನ ನಾಶ ಮಾಡೋ ಮಾತು ಹಾಗಿರ್ಲಿ, ನಾಶ ಮಾಡ್ಬೇಕು ಅಂತ ಯೋಚನೆ ಮಾಡೋಕು ಭಯ ಪಡ್ತಾರೆ. ಯಾಕಂದ್ರೆ ಆಗಿನ ಸಮಯದಲ್ಲಿ ಇಡೀ ಭಾರತೀಯರಿಗೆ ತಿರುಪತಿ ದೇವಸ್ಥಾನದ ಬಗ್ಗೆ ಅಪಾರವಾದ ಭಕ್ತಿ, ಅಪಾರವಾದ ಗೌರವ ಇರುತ್ತೆ. ಹೀಗಾಗಿ ಒಂದು ವೇಳೆ ನಾವೇನಾದ್ರೂ ಈ ದೇವಸ್ಥಾನವನ್ನ ನಾಶ ಮಾಡೋಕೆ ಪ್ರಯತ್ನ ಮಾಡಿದ್ರೆ ಪೂರ್ತಿ ಭಾರತೀಯರೆಲ್ಲ ಒಂದಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬರುವಂತ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಇದರಿಂದ ನಮ್ಮ ಆಡಳಿತಕ್ಕೆ ಏನಾದ್ರೂ ತೊಂದರೆ ಉಂಟಾಗುತ್ತೆ ಅಂತ ಯೋಚಿಸಿ ಭಯಪಟ್ಟು ತಿರುಪತಿ ದೇವಸ್ಥಾನವನ್ನ ನಾಶ ಮಾಡುವಂತ ಸಾಹಸಕ್ಕೆ ಬ್ರಿಟಿಷರು ಕೈ ಹಾಕೋದಿಲ್ಲ. ಹಾಗಂತ ಬ್ರಿಟಿಷರು ಸುಮ್ಮನೆ ಕೂರಲ್ಲ. ಏನ್ ಮಾಡ್ತಾರೆ ಗೊತ್ತಾ? ತಿರುಪತಿ ದೇವಸ್ಥಾನಕ್ಕೆ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಬರೋದನ್ನ, ಮತ್ತೆ ಅಷ್ಟೊಂದು ಜನ ಭಕ್ತರು ಬರೋದ್ರಿಂದ ಅವರು ಆ ದೇವಸ್ಥಾನಕ್ಕೆ ನೀಡುವ ದೇಣಿಗೆ, ಚಿನ್ನ, ಕಾಣಿಕೆ, ಹಣ, ದಾನ ಇದೆಲ್ಲವುಗಳನ್ನ ಬ್ರಿಟಿಷರು ಗಮನಿಸ್ತಾರೆ. ಆಗ ಈ ದೇವಾಲಯಕ್ಕೆ ಹರಿದು ಬರ್ತಿರುವಂತ ಅಪಾರ ಸಂಪತ್ತನ್ನ ನಮ್ಮ ಕೈವಶ ಮಾಡ್ಕೋಬೇಕು ಅಂತ ಅನ್ಕೊಂಡು ತಿರುಪತಿ ದೇವಸ್ಥಾನದ
ಖಾತೆ, ಆದಾಯ, ವೆಚ್ಚ, ದಾನಗಳು ಇದೆಲ್ಲವುಗಳನ್ನ ಬ್ರಿಟಿಷರೇ ತಮ್ಮ ಅಧೀನಕ್ಕೆ ತಗೊಂಡು ಕಂಟ್ರೋಲ್ ಮಾಡ್ತಾರೆ. ಇದರಿಂದ ತಿರುಪತಿ ದೇವಸ್ಥಾನಕ್ಕೆ ಬರುತ್ತಿದ್ದ ಸಂಪತ್ತು ಬ್ರಿಟಿಷರ ಪಾಲಾಗುತ್ತಿತ್ತು. ಹೀಗಾಗಿ ತಿರುಪತಿಗೆ ಬರುವ ಭಕ್ತರಿಗೆ ಏನು ಸಮಸ್ಯೆ ಆಗಬಾರದು, ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ನಮಗೆ ಇನ್ನೂ ಹೆಚ್ಚು ಲಾಭ ಆಗುತ್ತೆ ಅಂತ ಕಾಡಿನಲ್ಲಿ ತಿರುಪತಿ ದೇವಸ್ಥಾನಕ್ಕೆ ಬರುವ ಮಾರ್ಗದಲ್ಲಿ ಸ್ವಲ್ಪ ದೂರಕ್ಕೆ ಒಬ್ಬೊಬ್ಬ ಬ್ರಿಟಿಷ್ ಸೈನಿಕರನ್ನ ಕಾವಲಾಗಿ ಇಡುತ್ತಾರೆ. ಇದರಿಂದ ಭಕ್ತರ ಮೇಲೆ ನಡೆಯುತ್ತಿದ್ದ ದರೋಡೆಗಳು, ಕಳ್ಳತನ, ದೌರ್ಜನ್ಯಗಳು ನಿಧಾನವಾಗಿ ಕಡಿಮೆಯಾಗುತ್ತಾ ಬಂತು. ಹೀಗಾಗಿ ತಿರುಪತಿ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿ ಇನ್ನೂ ಅಧಿಕ ಲಾಭ, ಅಧಿಕ ಆದಾಯ ಬರ್ತಾ ಇತ್ತು. ಇದರಿಂದ ಬ್ರಿಟಿಷರು ಮತ್ತಷ್ಟು ಹಣವನ್ನ ಬಾಚಿಕೊಳ್ತಾರೆ. ನಂತರ ಇಷ್ಟೆಲ್ಲಾ ಆದಾಯ ಬರ್ತಿದ್ದಂತ ತಿರುಪತಿ ದೇವಸ್ಥಾನದ ನೇರ ಆಡಳಿತವನ್ನ ಬ್ರಿಟಿಷರು ಮತ್ತೆ ಹಿಂದೂ ಮಹಂತ್ಗಳಿಗೆ ಹಸ್ತಾಂತರ ಮಾಡ್ತಾರೆ. ಯಾಕಂದ್ರೆ ನಮ್ಮ ದೇವಾಲಯಗಳನ್ನ ಎಲ್ಲಿಂದಲೋ ಬಂದಂತ ಬ್ರಿಟಿಷರು ಅವುಗಳನ್ನ ಆಳ್ವಿಕೆ ಮಾಡ್ತಾ ಇದ್ದದ್ದು ಭಾರತೀಯ ಹಿಂದೂಗಳಿಗೆ ಸಹಿಸಿಕೊಳ್ಳೋಕೆ ಆಗ್ತಿರ್ಲಿಲ್ಲ. ಹೀಗಾಗಿ ಅವರು ಬ್ರಿಟಿಷರಿಗೆ ವಿರೋಧ ಮಾಡ್ತಾ ಇದ್ರು. ಆದ ಕಾರಣ ಬ್ರಿಟಿಷರು ಮತ್ತೆ ತಿರುಪತಿ ದೇವಾಲಯವನ್ನ ಹಿಂದೂ ಮಹಾಂತ್ಗಳಿಗೆ ಹಸ್ತಾಂತರ ಮಾಡ್ತಾರೆ. ಇನ್ನ ಈಗ ತಿರುಪತಿಯ ಆಶ್ಚರ್ಯ ಸಂಗತಿಗಳೇನೆಂದ್ರೆ, ವೆಂಕಟೇಶ್ವರ ಮೂರ್ತಿಗೆ ಪೂಜೆ ಮಾಡುವಂತ ಪೂಜಾರಿಗಳು ಹೇಳೋ ಪ್ರಕಾರ ವೆಂಕಟೇಶ್ವರ ಮೂರ್ತಿಯ ಅಲಂಕಾರವನ್ನ ತೆಗೆದಾಗ ವಿಗ್ರಹದಿಂದ ಬೆವರು ಹನಿ ಬರ್ತಾ ಇರುತ್ತಂತೆ. ದೇವರ ಮೂರ್ತಿ ಒದ್ದೆಯಾಗಿರುತ್ತಂತೆ. ಇದನ್ನ ಭಕ್ತರು ಅದು ಕಲ್ಲಲ್ಲ, ಜೀವಂತ ದೇಹ ಅಂತ ಭಾವಿಸಿದ್ರೆ ವಿಜ್ಞಾನದ ಪ್ರಕಾರ ಗರ್ಭಗುಡಿಯ ಒಳಗಡೆ ದಪ್ಪ ಕಲ್ಲಿನ ಗೋಡೆಗಳು, ಒಳಗಡೆ ಕಡಿಮೆ ತಾಪಮಾನ, ದೀಪ ಧೂಪದಿಂದ ಉಷ್ಣತೆ ಹೆಚ್ಚಾಗಿ ಗಾಳಿಯಲ್ಲಿರುವ ನೀರಾವಿ ಮೂರ್ತಿಯ ಮೇಲೆ ಹನಿಯಾಗಿ ಸುರಿಯುತ್ತೆ. ಅದನ್ನೇ ಎಲ್ರೂ ಬೆವರ ಹನಿ ಅಂತ ತಿಳ್ಕೊಂಡಿದ್ದಾರೆ ಅಂತ ವಿಜ್ಞಾನ ಹೇಳುತ್ತೆ. ಹಾಗೆ ವೆಂಕಟೇಶ್ವರ ಸ್ವಾಮಿ ಮೂರ್ತಿಯ ಕಿವಿಯ ಹತ್ತಿರ ನಮ್ಮ ಕಿವಿ ಇಟ್ಟರೆ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತಂತೆ. ಯಾಕಂದ್ರೆ ವೆಂಕಟೇಶ್ವರನು ವಿಷ್ಣುವಿನ ಅವತಾರವಾಗಿದ್ದು ವಿಷ್ಣುವಿನ ನಿವಾಸ ಕ್ಷೀರಸಾಗರ. ಆದ್ದರಿಂದ ಮೂರ್ತಿಯ ಕಿವಿಯಲ್ಲಿ ಅಲೆಗಳ ಶಬ್ದ ಕೇಳಿಸುತ್ತೆ ಅಂತ ಭಕ್ತರು ನಂಬ್ತಾರೆ. ಆದ್ರೆ ನಮ್ಮ ದೇಹದಲ್ಲಿನ ರಕ್ತ ಸಂಚಾರ, ಗಾಳಿಯ ಸಣ್ಣ ಚಲನೆ, ಹೊರಗಿನ ಧ್ವನಿ, ಪ್ರತಿಧ್ವನಿಗಳು ಎಲ್ಲಾ ಸೇರಿ ನಾವು ಕಿವಿ ಇಟ್ಟಾಗ ಆ ರೀತಿ ಕೇಳಿಸುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ತಿರುಪತಿಯಲ್ಲಿ ಪ್ರಸಾದವನ್ನಾಗಿ ಲಡ್ಡುವನ್ನೇ ಯಾಕೆ ಕೊಡಲಾಗುತ್ತೆ ಗೊತ್ತಾ? ಯಾವಾಗ ಮಂದಿರದಲ್ಲಿ ದೇವರ ಮೂರ್ತಿ ಸ್ಥಾಪನೆಯಾಗುತ್ತೋ ಆಗ ದೇವರಿಗೆ ನೈವೇದ್ಯಕ್ಕೆ ಮತ್ತೆ ಪ್ರಸಾದವನ್ನಾಗಿ ಯಾವುದನ್ನ ಬಳಸಬೇಕು ಅಂತ ಅರ್ಚಕರಿಗೆಲ್ಲ ಚಿಂತೆ ಶುರುವಾಗಿತ್ತು. ಆಗ ವಯಸ್ಸಾಗಿದ್ದ ಅಜ್ಜಿಯೊಬ್ಬರು ಲಾಡುಗಳನ್ನ ತಂದು ದೇವರಿಗೆ ಪ್ರಸಾದವನ್ನಾಗಿ ಇಡಿ ಎಂದು ಹೇಳಿದಾಗ ಲಾಡುಗಳನ್ನ ವೆಂಕಟೇಶ್ವರನಿಗೆ ಪ್ರಸಾದವನ್ನಾಗಿ ಅರ್ಪಿಸಲಾಗುತ್ತೆ. ಅನಂತರ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅಜ್ಜಿಯ ರೂಪದಲ್ಲಿ ಬಂದು ಲಾಡುವನ್ನ ಪ್ರಸಾದವನ್ನಾಗಿ ನೀಡಲು ಸೂಚಿಸಿದರು ಎಂಬ ನಂಬಿಕೆಯಿಂದ ಲಾಡುವನ್ನ ತಿರುಪತಿಯಲ್ಲಿ ಪ್ರಸಾದವನ್ನಾಗಿ ಕೊಡಲಾಗ್ತಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.